ಇನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಲಂಚ ಪಡೆದಂತಹ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಆಡಿಯೋದಲ್ಲಿ ಹಿರಿಯ ಅಧಿಕಾರಿಗಳ ಪಾತ್ರದ ಬಗ್ಗೆ ಮಾತಿದೆ. ಇನ್ಸ್ಪೆಕ್ಟರ್ ಗೋವಿಂದರಾಜು ಮತ್ತು ದೂರುದಾರ ಮಾತಾಡಿರುವಂತಹ ಆಡಿಯೋ ಅದು. ಆ ಆಡಿಯೋದಲ್ಲಿ ಹಿರಿಯ ಅಧಿಕಾರಿಗಳ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ. ನಗರ ಪೊಲೀಸ್ ಆಯುಕ್ತರಿಗೆ ಗೋವಿಂದರಾಜು ಲಿಖಿತ ದೂರು. ಅಧಿಕಾರಿ ಮೇಲಿನ ಆರೋಪಕ್ಕೆ ಇಲಾಖಾ ತನಿಖೆಗೆ ಆದೇಶ. ಹೇಮಂತ್ ಕುಮಾರ್ ಸಿಂಗ್ ಆದೇಶವನ್ನು ಕೊಟ್ಟಿದ್ದಾರೆ ಇಲಾಖಾ ತನಿಖೆ ಮಾಡುವಂತೆ. ಲಿಖಿತ ದೂರು ಹಿನ್ನೆಲೆ ತನಿಖೆ ಮಾಡಿ ವರದಿ ಕೊಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ, ಲಂಚಾವತಾರ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಅಮಾನತ್ ಕೂಡ ಆಗಿರುವಂಥದ್ದು. ಜೊತೆಗೆ ಈಗಾಗಲೇ ಅವರ ವಿರುದ್ಧ ಆಕ್ಷನ್ ಒಂದು ಕಡೆ ಆಗ್ತಾ ಇದ್ರೆ, ಮತ್ತೊಂದೆಡೆ ಹಿರಿಯ ಅಧಿಕಾರಿಗಳ ಪಾತ್ರ ಈ ಪ್ರಕರಣದಲ್ಲಿರೋದ್ರ ಬಗ್ಗೆ ಮಾತುಕತೆಯಾಗಿದೆ. ಗೋವಿಂದರಾಜು ಮತ್ತು ದೂರುದಾರ ಮಾತಾಡಿರುವಂತಹ ಆಡಿಯೋದಲ್ಲಿ ಹಿರಿಯ ಅಧಿಕಾರಿಗಳ ಹೆಸರನ್ನ ಪ್ರಸ್ತಾಪಿಸಿದ್ದು, ಅದರ ಬಗ್ಗೆ ತನಿಖೆ ಮಾಡುವಂತೆ ಈಗ ಆದೇಶ ಕೊಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ, ಈಗ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಅಧಿಕಾರಿಗಳ ಲಂಚಾವತಾರ ಒಂದೊಂದೇ ಬೆಳಕಿಗೆ ಬರ್ತಾ ಇರುವಂಥದ್ದು. ಈಗ ಇನ್ಸ್ಪೆಕ್ಟರ್ ಗೋವಿಂದರಾಜು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹಿರಿಯ ಅಧಿಕಾರಿಗಳ ಪಾತ್ರ ಯಾವ ರೀತಿಯಲ್ಲಿದೆ, ಆ ಆಡಿಯೋದಲ್ಲಿ ಏನಿದೆ ಮತ್ತು ಏನು ಆಕ್ಷನ್ ಆಗ್ತಾ ಇದೆ? ಪ್ರತಿಮಾ, ಅಂದ್ರೆ ಗೋವಿಂದರಾಜುರನ್ನ ಲೋಕಾಯುಕ್ತ ಪೊಲೀಸರು 4 ಲಕ್ಷ ಹಣವನ್ನ ಪಡೆಯುವಂತಹ ವೇಳೆಯಲ್ಲಿ ಟ್ರ್ಯಾಪ್ ಮಾಡಿದ್ದಾರೆ. ಟ್ರ್ಯಾಪ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಮೊಬೈಲ್ ಪರಿಶೀಲನೆ ವೇಳೆ ಅದರ ಜೊತೆಗೆ ಆತನು ಯಾರಿಗೆ ಹಣದ ಬೇಡಿಕೆಯನ್ನು ಇಟ್ಟಿದ್ದ ಸುಜನ್ ಅಂತ ಹೇಳಿ ಆತನಿಂದ ಕೂಡ ಲೋಕಾಯುಕ್ತ ಪೊಲೀಸರು ಒಂದಿಷ್ಟು ಆಡಿಯೋಗಳನ್ನು ಪಡೆದುಕೊಂಡು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಗೋವಿಂದರಾಜು ತಮ್ಮ ಹಿರಿಯ ಅಧಿಕಾರಿಗಳ ಹೆಸರನ್ನು ಬಳಸ್ಕೊಂಡಿದ್ದಾನೆ ಅನ್ನುವಂತಹ ವಿಚಾರ ಕೂಡ ಇರುವಂಥದ್ದು ಸ್ಪಷ್ಟವಾಗಿ. ಹಾಗಾಗಿ ಆ ಹಿರಿಯ ಅಧಿಕಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟತೆ ಕೂಡ ಸಿಗಬೇಕಾಗತ್ತೆ. ಹಿರಿಯ ಅಧಿಕಾರಿಗಳು ಕೂಡ ಇದರಲ್ಲಿ ಏನಾದರೂ ಪಾತ್ರ ಇದೆಯಾ ಇಲ್ವಾ ಅನ್ನುವಂಥ ಒಂದು ಕನ್ಕ್ಲೂಷನ್ಗೆ ಬರಬೇಕಾಗತ್ತೆ. ಯಾಕಂತಂದ್ರೆ ಅವರ ಮೇಲೆ ಕೂಡ ಸುಜನ್ ಒಂದು ವಿಡಿಯೋವನ್ನ ಮಾಡೋದ್ರ ಮೂಲಕವಾಗಿ ACP ಹಾಗೇನೆ DCP ಮೇಲೆ ಕೂಡ ಆರೋಪವನ್ನ ಮಾಡಿರುವಂಥದ್ದು. ಅಂದ್ರೆ ಕೇಸ್ ಹಾಕೋದ್ರ ಮೂಲಕವಾಗಿ ನನಗೆ ಹಿಂಸೆನ ಕೊಡ್ತಿದ್ದಾರೆ ಅಂತ ಹೇಳಿ. ಹಾಗಾಗಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ಏನಿದೆ ಅದು ತಾರ್ಕಿಕ ಅಂತ್ಯ ಕಾಣಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ನಗರ ಪೊಲೀಸ್ ಆಯುಕ್ತ ಹೇಮಂತ್ ಕುಮಾರ್ ಸಿಂಗ್ ಕೂಡ ಒಂದು ಇಲಾಖಾ ತನಿಖೆಗೆ ಆದೇಶವನ್ನ ಕೊಟ್ಟಿರುವಂಥದ್ದು. ಅಲ್ಲಿ ACP ಚಂದನ್ ಹಾಗೆ DCP ಯತೀಶ್ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅವರ ಒಂದು ಪಾತ್ರ ಏನು ಅನ್ನುವಂತಹ ನಿಟ್ಟಿನಲ್ಲಿ ಸಂಪೂರ್ಣವಾದಂತಹ ಒಂದು ತನಿಖೆ ಮಾಡಬೇಕು ಅಂತ ಹೇಳಿ ಒಂದು ಇಲಾಖಾ ಒಂದು ತನಿಖೆಗೆ ಆದೇಶವನ್ನು ಕೊಟ್ಟಿರುವಂಥದ್ದು. ಅದಾದ ಬಳಿಕವಾಗಿ ಗೋವಿಂದರಾಜುರವರು ತಾನು ಲಾಭವನ್ನ ಮಾಡಿಕೊಳ್ಳೋದಕ್ಕೋಸ್ಕರ ಹಿರಿಯ ಅಧಿಕಾರಿಗಳ ಹೆಸರನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದು ನಿಜಾನ ಇಲ್ವಾ ಅನ್ನುವಂಥದ್ದು ಗೊತ್ತಾಗಬೇಕಾಗಂದ್ರೆ ಸಂಪೂರ್ಣವಾದಂತಹ ಒಂದು ತನಿಖೆ ಆದ ಮೇಲೆ ಎಲ್ಲವೂ ಕೂಡ ಗೊತ್ತಾಗತ್ತೆ. ಪ್ರತಿಮಾ, ಥ್ಯಾಂಕ್ ಯು ರಾಜಪ್ಪ.